ನೀವೊಬ್ರು ಹೇಳೋದಲ್ಲ ಸಾಕಷ್ಟು ಜನ ಹೇಳಿರೋದು ದುಡ್ಡು ಅಂದ್ರೆ ರಿಷಬ್ ಅವ್ರ ಕಡೆ ಹೋದ್ರೆ ನಟ ಅಲ್ಲದಿದ್ರು ಅವ್ರು ನಟ ಆಗಿ ಅಂದ್ರೆ ಬದಲಾಗಿ ಬರ್ತಾರೆ ಆ ಮಟ್ಟಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ನಿಜ ಅವ್ರು ನೋಡಿ ಕಲ್ತ್ಕೊಳ್ಳೋ ಜೊತೆಗೆ ಅವರು ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ತಾರೆ ಅಂತ. ಸೊ ನಟನೆ ಅನ್ನೋ ವಿಚಾರದಲ್ಲಿ, ಸಿನಿಮಾ ಅನ್ನೋ ವಿಚಾರದಲ್ಲಿ ಅವರು ನಿಮಗೆ ಉತ್ಸಾಹ ಕೊಡೋ ರೀತಿ ಹೇಗಿರುತ್ತೆ ಅಂದ್ರೆ ಪ್ರತಿ ಹಂತದಲ್ಲಿ ಎಲ್ಲ ಕೆಲಸನೂ ಮಾಡಿಸ್ತಾರೆ, ಜೊತೆಗೆ ನಟನೆ ಅಂತ ಬಂದಾಗ ಖುದ್ದಾಗಿ ಅವರೇ ಪಕ್ಕದಲ್ಲಿ ನಿಂತು ಹೇಳ್ಕೊಡೋದು, ಈ ಥರ ಎಲ್ಲ ಸಾಕಷ್ಟು ವಿಚಾರಗಳು ಹೇಗಿರುತ್ತಂದ್ರೆ ಅಣ್ಣನ ಜೊತೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಭಾಳ ಖುಷಿ ಅಂದರೆ ಅವ್ರೀಗ ಒಂದು ಆ ಫ್ರೇಮಲ್ಲಿ ನಾವೆಲ್ಲ ಇರ್ತೀವಿ, ನಾವೆಲ್ಲ ಇದ್ದಾಗ ಅಣ್ಣ ಬಂದಾಗ ಲೈವ್ಲಿನೆಸ್ಸೇ ಬೇರೆ ಆಗುತ್ತೆ. ಅಂದರೆ ಅವರು ಪ್ರತಿಯೊಂದು ಕ್ಯಾರೆಕ್ಟ್ರನ್ನು ಅಂದರೆ ಕ್ಯಾಮ್ರದ ಎದುರುಗಡೆ ಇರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರನ್ನು ಮಾತಾಡಿಸ್ತಾರೆ ಮತ್ತು ಎಲ್ಲರನ್ನು ಹತ್ತಿರ ಮಾಡ್ಕೊತಾರೆ. ಅದಾವಾಗ ನಮಗೇನು ಅನಿಸುತ್ತೆ, ಅಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಂದರೆ ಭಯ ಒಂದಿರಲ್ಲ, ಮತ್ತು ಆ್ಯಸ್ ಎ ನಾನು ಯಾರೋ ತುಂಬ ಕ್ಲೋಸ್ ಫ್ರೆಂಡ್ ಜೊತೆ ಇದ್ದೀನಿ ಆ ಫೀಲ್ ಆಗುತ್ತೆ. ಅದೊಂದು ನಾನು ಭಾಳ ಕಲ್ತಿದ್ದೀನಿ ಅಣ್ಣನಿಂದ. ಅಂದರೆ ಫ್ರೇಮ್ ಆಗಲಿ ಫ್ರೇಮ್ ಹಿಂದೆ ಆಗಲಿ ಅಣ್ಣ ಒಂದೇ ಥರ ಇರ್ತಾರೆ, ಹಾಗಾಗಿ ಆ ಡಿಫ್ರೆನ್ಸ್ ಅನ್ಸಲ್ಲ. ಅಂದರೆ ಅಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಒಂಥರ ಭಯ ಇರಲ್ಲ, ಚಂದ ಹೇಳ್ಕೊಡ್ತಾರೆ. ಸಿನಿಮಾದ ಆಚೆಗೂ ಕೂಡ ಗೆಳೆಯಂತರ ಸಹೋದರಂತರ ಅವ್ರು ನೋಡ್ಕೊಳ್ಳೋ ರೀತಿ, ಯಾಕಂದ್ರೆ ಪ್ರತಿ ಹಂತದಲ್ಲಿ ತಮ್ದು ಎಷ್ಟೇ ಕಷ್ಟ ಇದ್ರೂ ಕೂಡ ಸುತ್ತ ಇರೋರು ಏನಿದ್ದಾರೆ ಅವ್ರದ್ದೆಲ್ಲ ಫಸ್ಟ್ ಎಲ್ಲವೂ ಸೆಟ್ಲ್ ಆಗಬೇಕು, ನೀಟ್ ಆಗಬೇಕು. ಅದಾದ್ಮೇಲೆ ತಾವು ಮುಂದೆ 8 ವರ್ಷದಿಂದ ಅವ್ರ ಮನೇಲೇ ಇರೋದು. ಅಂದರೆ ಮನೇಲೀಗ ಪ್ರಗತಿ ಅಕ್ಕನ ಅಮ್ಮ ಆಗಲಿ, ನಾವೆಲ್ಲ ಒಂದು 4-5 ಜನ ಹುಡುಗರು ಅಲ್ಲೇ ಇರೋದು, ಬೆಳಗ್ಗೆ ಅಲ್ಲೇ 24 ಗಂಟೆ ಅಲ್ಲೇ. ಊಟದಲ್ಲಾಗಲಿ ಅಥವಾ ಯಾವುದ್ರಲ್ಲೇ ಆಗಲಿ ಯಾವತ್ತೂ ಭೇದ ಭಾವ ಇಲ್ಲ. ಎಲ್ಲ ಅಂದರೆ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸುಮ್ಮನೆ ಅಂದರೆ ಇವತ್ತು ಸಿನಿಮಾ ಗೆದ್ದಿದೆ ಅಂತ ಈ ಮಾತಲ್ಲ, ಇದು ನನ್ನ ಮನಸ್ಸಿನ ಮಾತು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ, ನಮ್ಮ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೆ. ಲಿಟ್ರಲಿ ಪ್ರಗತಿಯಕ್ಕ ಆಗಲಿ, ರಿಷಬಣ್ಣ ಆಗಲಿ, ಪ್ರಗತಿಯಕ್ಕನ ಅಮ್ಮ ಅಲ್ಲಾಗಲಿ, ನಾವು ಅಲ್ಲಿ ಇರೋದಕ್ಕೆ ಒಂಥರ ಪುಣ್ಯ ಅನಿಸುತ್ತೆ. ಈಗ ಕಾಂತಾರಾಗೆ ಅವ್ರು ರೆಡಿಯಾಗಿರೋ ರೀತಿಗೂ ನೀವು ಒನ್ ಆಫ್ ದಿ ರೀಸನ್, ಯಾಕಂದರೆ ಅವರ ಒಂದು ಬಾಡಿ ಇನ್ನು ಈ ಮಟ್ಟಿಗಿನ ಬದಲಾವಣೆಗೆ ನೀವು ಕಾರಣಕರ್ತರು. ಎಷ್ಟು ವರ್ಷದಿಂದ ಈ ಥರದೊಂದು ಟ್ರೈನಿಂಗ್ ಅವ್ರಿಗೆ ಮಾಡ್ತಿರೋದು? ಅದಕ್ಕಿಂತ ಬೇಸಿಕ್ಲಿ ಹಿಂದೆನೇ ಅಣ್ಣ ಅವ್ರದ್ದು ಬಾಡಿ ಫಿಟ್ನೆಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಅವರು ನ್ಯಾಷನಲ್ ಜೂಡೋ ಪ್ಲೇಯರು ಮತ್ತು ನ್ಯಾಷನಲ್ ಕುಸ್ತಿ ಪ್ಲೇಯರು. ಅಂದರೆ ಅವ್ರದ್ದು ಮಸಲ್ ಮೆಮೊರಿ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಲಾಂಗ್ ಟೈಮ್ ತಗೊಳ್ಳಲ್ಲ, ಬೇಗ ರೆಡಿ ಆಗಿಬಿಡ್ತಾರೆ. ಆಮೇಲೆ ಅವ್ರದ್ದು ವರ್ಕೌಟು ಸ್ಟ್ಯಾಮಿನಾ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಚೆನ್ನಾಗಿ ವರ್ಕೌಟ್ ಮಾಡೋರು. ಆಮೇಲೆ ಕಲರಿನೂ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಈ ಕಡೆ ಹಾರ್ಸ್ ರೈಡ್ ಮಾಡ್ತಾಯಿದ್ರು, ಈ ಕಡೆ ವರ್ಕೌಟ್ ಮಾಡ್ತಾಯಿದ್ರು. ಫಸ್ಟು ಮಂಗಳೂರಲ್ಲಿದ್ದಾಗ ವಿಕಾಸ್ ಪುತ್ರನ್ ಅಂತ ಆಟಮ್ ಫಿಟ್ನೆಸ್ ಅವರು ಒಂದಿಷ್ಟು ದಿನ ಟ್ರೈ ಮಾಡಿದ್ರು. ಆಮೇಲೆ ನಾವೆಲ್ಲ ಕುಂದಾಪುರ ಶಿಫ್ಟ್ ಆದ್ರ ಮೇಲೆ ಕಂಪ್ಲೀಟ್ ಅಣ್ಣಂದು ಟ್ರೈನಿಂಗಿಂದೆಲ್ಲ ವರ್ಕೌಟಿಂದೆಲ್ಲ ನಾನೇ ಮಾಡಿಸ್ತಾ ಇದ್ದೆ. ಇದು ಮತ್ತೊಂದು ಹೊಸ ವಿಚಾರ, ಅವರು ಕುಸ್ತಿಪಟು ಆಗಿದ್ದಾರೆ ನ್ಯಾಷನಲ್. ರಿಷಬಣ್ಣ ಕುಸ್ತಿನೂ ಆಡ್ತಾಯಿದ್ರು. ಮೊದಲು ಕುಂದಾಪುರದಲ್ಲಿದ್ದಾಗಲೂ PUC ಅಲ್ಲಾಗಲಿ ಹೈಸ್ಕೂಲಲ್ಲಾಗಲಿ ಕುಸ್ತಿ. ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಆನ್ ಸ್ಕ್ರೀನಲ್ಲಿ ಕಾರಣಕ್ಕೆ ಅದೊಂದು ಕಾರಣ ಇತ್ತ ಅಂತ ನೀವು ಹೇಳಿದಾಗ ಮಸಲ್ ಮೆಮೊರಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಒಂದಷ್ಟು ಸೀನ್ಸ್ಗಳಲ್ಲಿ ಅವರು ಸ್ಟಂಟ್ಸ್ ಮಾಡುವಾಗ ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ಮಾಡ್ತಾರೆ ಅಂತ ಎಲ್ಲೂ ಅನ್ಸಲ್ಲ ಅದು? ಇಲ್ಲ ಸರ್, ಅವ್ರದ್ದು ಸ್ಪೀಡೇ ಅಂದರೆ ಮ್ಯಾಚೇಬಲ್ ಅಲ್ಲ, ಆ ಲೆವೆಲ್ ಸ್ಪೀಡ್ ಅವ್ರದ್ದು. ಫೈಟಲ್ಲೆಲ್ಲ ಅಂತೂ ನಾವೇನು ಹೇಳೋದು ಬೇಡ, ನೀವೇ ನೋಡಿದ್ದೀರ ಅನ್ಸುತ್ತೆ, ಎಲ್ಲರೂ ನೋಡಿದ್ದಾರೆ, ನಾವು ಅದ್ರ ಬಗ್ಗೆ ಏನು ಹೇಳಿ. ಸೊ ಈಗ ಬೆರ್ಮೆ ಪಾತ್ರಕ್ಕೋಸ್ಕರ ಎಷ್ಟು ದಿನ ವರ್ಕೌಟ್ ಮಾಡಿದ್ರಿ? ಈ ಮಟ್ಟಿಗಿನ ವರ್ಕೌಟ್ ಅಂದ್ರೆ ದೇಹ ಈ ರೀತಿ ದಪ್ಪ ಮಾಡ್ಕೊಳ್ಳೋದಾಗಲಿ ಅದೆಲ್ಲ? ಸರ್ ಅಂದರೆ ನಾರ್ಮಲಿ ಅಣ್ಣ ಮನೆಯಲ್ಲೆಲ್ಲ ಅಂದರೆ ಬೇಸಿಕ್ ವರ್ಕೌಟ್ ಎಲ್ಲ ಮಾಡ್ತಾರೆ. ಈ ಪಾತ್ರಕ್ಕೋಸ್ಕರ ಅಂದರೆ ಒಂದು 3 ವರ್ಷದಿಂದ ವರ್ಕೌಟ್ ಮಾಡಿದ್ದೀವಿ. ಅಂದರೆ ಪ್ರಾಪರಾಗಿ ವರ್ಕೌಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಶೂಟಿಂಗು ಹೆವಿ ಇತ್ತು, ಮತ್ತು ಹಾರ್ಸ್ ರೈಡು ಮಾಡಬೇಕಿತ್ತು, ಕಲರಿ ಮಾಡಬೇಕಿತ್ತು. ಅಂದರೆ ಕಂಟಿನ್ಯೂ ನಮಗೆ ವರ್ಕೌಟ್ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಬಟ್ ಅಷ್ಟರಲ್ಲೂ ಆ ಮಿನಿಮಮ್ ಟೈಮಲ್ಲೂ ಸೂಪರಾಗಿ ವರ್ಕೌಟ್ ಮಾಡೋರು, ಚಂದ ವರ್ಕೌಟ್ ಮಾಡೋರು.